ಕಾಂಗ್ರೆಸ್ನಲ್ಲಿ ಸಚಿವ ಸತೀಶ್ ಹಾಗೆ ಹೆಬ್ಬಾಳ್ಕರ್ ಇನ್ನಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಹೈಕಮಾಂಡ್ ಕೊಟ್ಟ ಟಾಸ್ಕ್ನಲ್ಲಿ ಗೆದ್ದ ಸತೀಶ್ ಹೆಬ್ಬಾಳ್ಕರ್ ಉಪಚುನಾವಣೆ ಉಸ್ತುವಾರಿ ಹೊತ್ತವರಿಗೆ ಫುಲ್ ಮಾರ್ಕ್ಸ್ ಸಿಕ್ಕಿದೆ. ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ. ಉಪಸಮರದಲ್ಲಿ ಕೈ ಅಭ್ಯರ್ಥಿಗಳ ಗೆಲುವಿನಲ್ಲಿ ಬೆಳಗಾವಿ ಸಚಿವರ ಪಾತ್ರ ಇತ್ತು. ಬಾಗಲಕೋಟೆ ಗೆಲ್ಲಿಸಲು ಜಾರಕಿಹೊಳಿ ಹೊಣೆ ನೀಡಿದ್ರು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಲು ಹೆಬ್ಬಾಳ್ಕರ್ ಅವರಿಗೆ ಹೊಣೆಯನ್ನ ನೀಡಲಾಗಿತ್ತು. ಹೈಕಮಾಂಡ್ ಕೊಟ್ಟ ಟಾಸ್ಕ್ ಅನ್ನ ಗೆದ್ದಿದ್ದಾರೆ. ಬಾಗಲಕೋಟೆಯಲ್ಲಿ ಅಹಿಂದ ಮತ ಕ್ರೋಢೀಕರಿಸುವಲ್ಲಿ ಜಾರಕಿಹೊಳಿ ಸಕ್ಸಸ್ ಆಗಿದ್ದಾರೆ. ಮತ್ತೊಂದು ಕಡೆ ದಾವಣಗೆರೆಯಲ್ಲಿ ಲಿಂಗಾಯತ ಮತಗಳನ್ನ ಕ್ರೋಢೀಕರಿಸುವಲ್ಲಿ ಹೆಬ್ಬಾಳ್ಕರ್ ಅವರು ಯಶಸ್ವಿಯಾಗಿದ್ದಾರೆ. ಟಾಸ್ಕ್ ನಿಭಾಯಿಸಿ ಸಚಿವ ಕುರ್ಚಿಯನ್ನ ಗಟ್ಟಿಯಾಗಿ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಉಪಚುನಾವಣೆ ಗೆಲುವಿನ ಲೆಕ್ಕಾಚಾರ. ಉಪಚುನಾವಣೆ ಉಸ್ತುವಾರಿ ಹೊತ್ತವರಿಗೆ ಫುಲ್ ಮಾರ್ಕ್ಸ್ ಸಿಕ್ಕಿದೆ. ಉಪಚುನಾವಣೆ ಉಸ್ತುವಾರಿ ಹೊತ್ತವರಿಗೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿತ್ತು. ಹೈಕಮಾಂಡ್ ಕೊಟ್ಟ ಟಾಸ್ಕ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಪಾಸ್ ಆಗಿದ್ದಾರೆ. ಉಪಸಮರದಲ್ಲಿ ಕೈ ಅಭ್ಯರ್ಥಿಗಳ ಗೆಲುವಿನಲ್ಲಿ ಬೆಳಗಾವಿ ಸಚಿವರು ಬಹಳ ದೊಡ್ಡ ಪಾತ್ರವನ್ನ ನಿರ್ವಹಿಸಿದ್ರು. ಬಾಗಲಕೋಟೆ ಗೆಲ್ಲಿಸಿಕೊಂಡು ಬರುವಂತೆ ಜಾರಕಿಹೊಳಿಗೆ ಹೊಣೆಯನ್ನ ನೀಡಿತ್ತು ಹೈಕಮಾಂಡ್. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸುವ ಹೊಣೆ ಹೆಬ್ಬಾಳ್ಕರ್ ಅವರ ಮೇಲಿತ್ತು. ಹೈಕಮಾಂಡ್ ಕೊಟ್ಟ ಟಾಸ್ಕ್ ಅನ್ನ ಗೆದ್ದು ಇಮೇಜ್ ವೃದ್ಧಿಸಿಕೊಂಡಿದ್ದಾರೆ ಸಚಿವರು. ಬಾಗಲಕೋಟೆಯಲ್ಲಿ ಅಹಿಂದ ಮತ ಕ್ರೋಢಿಸುವಲ್ಲಿ ಜಾರಕಿಹೊಳಿ ಪಾಸ್ ಆಗಿದ್ದಾರೆ. ಇತ ದಕ್ಷಿಣದಲ್ಲೂ ಕೂಡ ದಾವಣಗೆರೆ ದಕ್ಷಿಣದಲ್ಲಿ ಲಿಂಗಾಯತ ಮತಗಳನ್ನ ಕ್ರೋಢೀಕರಿಸುವಲ್ಲಿ ಹೆಬ್ಬಾಳ್ಕರ್ ಅವರು ಸಕ್ಸಸ್ ಆಗಿದ್ದಾರೆ. ಬಿಜೆಪಿ ತಂತ್ರಗಾರಿಕೆಗೆ ಟಕ್ಕರ್ ಕೊಟ್ಟು ಕಾಂಗ್ರೆಸ್ ಗೆಲ್ಲಿಸಿಕೊಂಡಿದ್ದಾರೆ ಸಚಿವರು. ಆ ಮೂಲಕ ಬಿಜೆಪಿ ತಂತ್ರಗಾರಿಕೆಗೆ ಟಕ್ಕರ್ ಕೊಟ್ಟಿದ್ದಾರೆ, ಯಶಸ್ವಿಯಾಗಿದ್ದಾರೆ. ಟಾಸ್ಕ್ ನಿಭಾಯಿಸಿ ಸಚಿವ ಕುರ್ಚಿಯನ್ನ ಗಟ್ಟಿ ಮಾಡಿಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಕಾಂಗ್ರೆಸ್ ಉಪಚುನಾವಣೆಯ ಗೆಲುವಿನ ಲೆಕ್ಕಾಚಾರದಲ್ಲಿ ಇದೀಗ ಇಬ್ರು ಕೂಡ ಬಹುದೊಡ್ಡ ಪಾತ್ರವನ್ನ ನಿರ್ವಹಿಸಿದ್ರು. ಬಾಗಲಕೋಟೆಯಲ್ಲಿ ಎಡಬಿಡದೆ ಮತ ಪ್ರಚಾರವನ್ನ ಮಾಡಿದ್ರು ಸಚಿವ ಸತೀಶ್ ಜಾರಕಿಹೊಳಿ ಅವರು. ಮತ್ತೊಂದು ಕಡೆಗೆ ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಕ್ಷೇತ್ರದಾದ್ಯಂತ ಓಟಾಟವನ್ನ ಕೂಡ ನಡೆಸಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಲಿಂಗಾಯತ ಮತಗಳನ್ನ ಕ್ರೋಢೀಕರಿಸುವಲ್ಲಿ ಯಶಸ್ವಿಯಾದ್ರು. ಜೊತೆಗೆ ಅಹಿಂದ ಮತಗಳನ್ನ ಕ್ರೋಢೀಕರಿಸುವಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಕ್ಸಸ್ ಆದ್ರು. ಈ ಎರಡೂ ಸಕ್ಸಸ್ನ ಫಲವೇ ಇವತ್ತು ಎರಡೂ ಉಪಸಮರದಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಕ್ಷಿಯಾಗಿದೆ. ಎರಡೂ ಕ್ಷೇತ್ರಗಳಲ್ಲೂ ಈಗ ಕಾಂಗ್ರೆಸ್ ಗೆದ್ದಿರುವಂತದ್ದು. ಬಿಜೆಪಿಗೆ ಸೋಲಿಸುವ ಮೂಲಕ ಟಕ್ಕರನ್ನ ಕೊಟ್ಟಿದ್ದಾರೆ ಇಬ್ಬರು ಸಚಿವರು, ಬೆಳಗಾವಿಯ ಸಚಿವರು ಇವರು. ಹೈಕಮಾಂಡ್ ಕೊಟ್ಟಂತಹ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಭಾಯಿಸಿ ತಮ್ಮ ಕೈನ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಶಾಸಕರನ್ನಾಗಿ ಮಾಡಿದ್ದಾರೆ. ಮತ ಕ್ರೋಢೀಕರಿಸುವಲ್ಲಿ ಇಬ್ಬರು ನಾಯಕರು ಕೂಡ ಯಶಸ್ವಿಯಾಗಿದ್ದಾರೆ, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು.